ಹಾಯ್ ಎವ್ರಿವನ್, ಹಬ್ಬಕ್ಕೆ ಗರಿಗರಿಯಾದ ಬೆಲ್ಲದ ಕರ್ಜಿಕಾಯಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸಕ್ಕರೆ ಹಾಕಿ ಮಾಡ್ಕೊಳ್ಳೋ ಕರ್ಜಿಕಾಯಿಗಿಂತ ಬೆಲ್ಲ ಹಾಕಿ ಮಾಡ್ಕೊಳ್ಳೋ ಕರ್ಜಿಕಾಯಿ ತುಂಬಾ ರುಚಿಯಾಗಿರುತ್ತೆ. ಕರ್ಜಿಕಾಯಿ ಮಾಡ್ಕೊಳ್ಳೋದು ಕಷ್ಟ ಅನ್ನೋರು ನಾನು ತೋರಿಸೋ ವಿಧಾನದಲ್ಲಿ ಮಾಡ್ಕೊಳ್ಳಿ, ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ನಾನು ತೋರಿಸೋ ಅಳತೆಯಲ್ಲೇ ಮಾಡಿಕೊಂಡ್ರೆ ಮೊದಲನೇ ಸಲ ಮಾಡಿಕೊಂಡ್ರೂ ಸರಿಯಾದ ಸಿಹಿ ರುಚಿ ಪರ್ಫೆಕ್ಟ್ ಆದ ಕರ್ಜಿಕಾಯಿನ ಮಾಡ್ಕೋಬೋದು. ಹಾಗಿದ್ರೆ ಬನ್ನಿ, ತುಂಬಾ ಕ್ರಿಸ್ಪಿಯಾದಂಥ ಎಷ್ಟೇ ದಿನ ಇಟ್ಟರೂ ಇಷ್ಟೇ ಗರಿಗರಿಯಾದ ಬೆಲ್ಲದ ಕರ್ಜಿಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಹಿಟ್ಟನ್ನು ಕಲಸಿ ಇಟ್ಕೊಳ್ಳೋಣ. ಇಲ್ಲಿ ನಾನು ಒಂದು ಹರಿಬಾಣದಲ್ಲಿ 2.5 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ಚಿರೋಟಿ ರವೆ ಹಾಕ್ಕೊಳ್ಳಿ. ಚಿರೋಟಿ ರವೆ ಹಾಕಿದ್ರೇ ಕರ್ಜಿಕಾಯಿ ತುಂಬ ಕ್ರಿಸ್ಪಿಯಾಗಿ ಬರೋದು. ನಂತರ ಅರ್ಧ ಟೀ ಸ್ಪೂನಷ್ಟು ಉಪ್ಪು, ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ನೀರು ಹಾಕೊಳ್ಳೋಕ್ಕಿಂತ ಮುಂಚೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಎಣ್ಣೆ ಹಿಟ್ಟಿಗೆಲ್ಲ ನೀಟಾಗಿ ಹರಡೋ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಿಟ್ಟನ್ನು ನಾವು ಕೈಯಲ್ಲಿ ಮುಷ್ಟಿ ಕಟ್ಟಿದಾಗ ಈ ರೀತಿ ಉಂಡೆ ರೀತಿ ಆಗಬೇಕು. ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಬರಬೇಕು. ಈ ಹಿಟ್ಟು ಪೂರಿ ಚಪಾತಿಗೆಲ್ಲ ಹಿಟ್ಟನ್ನು ಕಲಿಸ್ಕೊಳ್ತೀವಲ್ಲ, ಆ ಹದದಲ್ಲಿ ತುಂಬಾ ಗಟ್ಟಿನೂ ಇಲ್ಲದೆ ತುಂಬಾ ಸಾಫ್ಟಾಗೂ ಇರಬಾರ್ದು. ಹಿಟ್ಟನ್ನು ಕಲಿಸ್ಕೊಂಡ್ಮೇಲೆ ಒಂದು 2 ನಿಮಿಷ ಚೆನ್ನಾಗಿ ನಾದಿ ಇಟ್ಕೊಳ್ಬೇಕು. ಈ ರೀತಿ ಸೆಮಿ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡ್ಮೇಲೆ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕಿ ಸವರಿಟ್ರೆ ಮೇಲ್ಗಡೆ ಹಿಟ್ಟು ಡ್ರೈ ಆಗಲ್ಲ. ಈಗ ಇದನ್ನು ಒಂದು 30 ನಿಮಿಷ ನೆನೆಯಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ಕರ್ಜಿಕಾಯಿ ಸ್ಟಫಿಂಗ್ನ ರೆಡಿ ಮಾಡ್ಕೋಬೋದು. ಈ ಕರ್ಜಿಕಾಯ್ದು ಹೂರಣ ರೆಡಿ ಮಾಡ್ಕೊಳ್ಳೋಕ್ಕೆ 1 ಕಪ್ಪಷ್ಟು ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಈ ಶೇಂಗಾ ಬೀಜನ ಚೆನ್ನಾಗಿ ಹುರ್ಕೊಳ್ಬೇಕು. ತುಂಬ ಸೀದಿಸ್ಲಿಕ್ಕೆ ಹೋಗಬಾರ್ದು. ಮೀಡಿಯಮ್ ಫ್ಲೇಮ್ನಲ್ಲಿ ಹುರಿದು ಈ ರೀತಿ ಸಿಪ್ಪೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನು ಆರಿಸಿ ಸಿಪ್ಪೆ ಬಿಡಿಸಿ ಇಟ್ಕೊಳ್ಳಿ. ಹಾಗೆ ಅರ್ಧ ಕಪ್ಪಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ಳಿ. ಈ ಎಳ್ಳನ್ನು ಹುರಿತಿದ್ದಂಗೆ ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟಾಗಿ ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದನ್ನು ಕೂಡ ಎತ್ತಿಟ್ಕೊಂಡು ನಂತರ 3 ಟೇಬಲ್ ಸ್ಪೂನಷ್ಟು ಗಸಗಸೆನೂ ಕೂಡ ಹುರ್ಕೊಳ್ಬೇಕು. ಗಸಗಸೆ ಬೇಗ ಫ್ರೈ ಆಗಿಬಿಡತ್ತೆ, ಆದ್ದರಿಂದ ಇದನ್ನು ಎಳ್ಳಿನ ಜೊತೆ ಹಾಕ್ಕೊಳ್ದೇನೆ ಸಪ್ರೇಟಾಗಿ ಹುರ್ಕೊಳ್ಳಿ. ಗಸಗಸೆ ಒಳ್ಳೆ ಘಮ ಬಂದು ಸಿಡಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಇದನ್ನು ಕೂಡ ಎತ್ತಿಟ್ಕೊಳ್ಳೋಣ. ಈಗ ಹುರ್ಕೊಂಡಿರೋ ಪದಾರ್ಥಗಳನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಮೊದಲಿಗೆ ಹುರಿದು ಸಿಪ್ಪೆ ತೆಗೆದ ಶೇಂಗಾ ಬೀಜನ ಜಾರಿಗೆ ಹಾಕಿದ್ದೀನಿ. ಇದ್ರ ಜೊತೆಗೆ 1 ಕಪ್ಪಷ್ಟು ಹುರಿಗಡಲೆ ಹಾಗೆ ಒಂದು 8 ಏಲಕ್ಕಿದು ಸಿಪ್ಪೆ ತೆಗೆದಿರೋದನ್ನು ಹಾಕಿ ಗ್ರೈಂಡ್ ಮಾಡಿ ಪೌಡರ್ ಮಾಡ್ಕೊಳ್ಬೇಕು. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಈಗ ಅದೇ ಜಾರ್ನಲ್ಲಿ ಹುರಿದಿಟ್ಕೊಂಡ ಬಿಳಿ ಎಳ್ಳು ಮತ್ತು ಗಸಗಸೆನ ಹಾಕಿ ಇದರ ಜೊತೆಗೆ 1.5 ಕಪ್ಪಷ್ಟು ಕುಟ್ಟಿ ಇಟ್ಕೊಂಡಿರೋ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1.5 ಕಪ್ಪಷ್ಟು ಬೆಲ್ಲ ಕರೆಕ್ಟಾದ ಸ್ವೀಟ್ನೆಸ್ ಕೊಡುತ್ತೆ. ಇದನ್ನು ಜಸ್ಟ್ ಪಲ್ಸ್ ಮೋಡ್ನಲ್ಲಿ 2 ಸುತ್ತು ಗ್ರೈಂಡ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಕೂಡ ಶೇಂಗಾ ಹುರಿಗಡಲೆ ಮಿಕ್ಸ್ಚರ್ಗೆ ಸೇರಿಸ್ಕೊಂಡು ಇದ್ರ ಜೊತೆಗೆ 1 ಕಪ್ಪಷ್ಟು ತುರಿದಿರೋ ಒಣಕೊಬ್ಬರಿನ ಹಾಕ್ಕೊಂಡು ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಇದೇ ಮೆಷರ್ಮೆಂಟ್ನಲ್ಲಿ ಬೆಲ್ಲ ಹಾಕ್ಕೊಳ್ಳಿ. ತುಂಬಾ ಸಪ್ಪೆ ಇಲ್ಲದೆ ತುಂಬಾ ಸ್ವೀಟ್ ಇಲ್ಲದೆ ಸಿಹಿ ಪರ್ಫೆಕ್ಟಾಗೇ ಇರುತ್ತೆ. ಈ ಮಿಕ್ಸ್ಚರೇ ಈ ಕರ್ಜಿಕಾಯಿಗೆ ಟೇಸ್ಟ್ ಕೊಡೋದು. ಇದನ್ನು ಹಾಗೆ ತಿನ್ನಲಿಕ್ಕೆ ತುಂಬಾ ಟೇಸ್ಟ್ ಇರುತ್ತೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಹಿಟ್ಟನ್ನು ಕಲಸಿ ನೆನೆಯಲಿಕ್ಕೆ ಬಿಟ್ಟಿದ್ವಲ್ಲ, ಆ ಹಿಟ್ಟನ್ನು ಮತ್ತೆ 1 ರಿಂದ 2 ನಿಮಿಷ ಚೆನ್ನಾಗಿ ನಾದ್ಕೊಳ್ಬೇಕು. ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಕರ್ಜಿಕಾಯಿ ತುಂಬಾ ಚೆನ್ನಾಗಿ ಬರುತ್ತೆ. ಈ ರೀತಿ ನಾದ್ಕೊಂಡಾದಮೇಲೆ ನಾವು ಪೂರಿ ಮಾಡ್ಕೊಳ್ಳೋಕ್ಕೆ ಹಿಟ್ಟನ್ನು ತೊಗೊಳ್ತೀವಲ್ಲ, ಅಷ್ಟಷ್ಟು ಹಿಟ್ಟನ್ನು ತೊಗೊಂಡು ಉಂಡೆಗಳನ್ನು ಮಾಡಿ ಇಟ್ಕೊಳ್ಬೇಕು. ಈ ರೀತಿ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ಎಲೆ ಉಜ್ಕೊಳ್ಳೋಕ್ಕೆ ಬೇಗ ಆಗತ್ತೆ. ಮುಂಚೆನೇ ಎಲ್ಲ ಹಿಟ್ಟಿಂದು ಮಾಡ್ಕೊಳ್ಬೇಡಿ. ಎಷ್ಟು ಎಲೆನ ಉಜ್ಕೊಳ್ತೀವೋ ಅಷ್ಟೇ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳಿ. ಮುಂಚೆನೇ ಮಾಡಿ ಇಟ್ಟರೆ ಹಿಟ್ಟು ಒಣಗೋಗತ್ತೆ. ಈಗ ಮಣೆ ಮೇಲೆ ಹಿಟ್ಟನ್ನು ಹಾಕಿ ಮಾಡ್ಕೊಂಡಿರೋ ಉಂಡೆನ ಇಟ್ಟು ಎಲೆನ ಉಜ್ಕೊಳ್ತಾ ಬರಬೇಕು. ಈ ಪೂರಿ ಮಾಡ್ಕೊಳ್ತೀವಲ್ಲ, ಆ ಸೈಜಲ್ಲಿ ಉಜ್ಕೊಳ್ಳಿ. ಆದರೆ ಪೂರಿಗಿಂತ ಸ್ವಲ್ಪ ತೆಳುವಾಗಿ ಉಜ್ಕೊಳ್ಳಿ. ಈ ರೀತಿ ಉಜ್ಕೊಂಡಾದಮೇಲೆ ನಾನಿಲ್ಲಿ ಕರ್ಜಿಕಾಯಿ ಮಾಡೋ ಮೋಲ್ಡನ್ನು ತೊಗೊಂಡಿದ್ದೀನಿ. ಇದ್ರ ಮೇಲ್ಗಡೆ ಉಜ್ಕೊಂಡಿರೋ ಎಲೆನ ಇಟ್ಟು ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ರೆಡಿ ಮಾಡ್ಕೊಂಡಿರೋ ಸ್ಟಫಿಂಗ್ನ ಹಾಕಿ ಈ ಮೌಲ್ಡ್ನ ಎಲ್ಲ ಕಾರ್ನರ್ನಲ್ಲಿ ನೀಟಾಗಿ ನೀರನ್ನು ಸವರ್ಕೊಂಡ್ಮೇಲೆ ಇದನ್ನು ಟೈಟಾಗಿ ಪ್ರೆಸ್ ಮಾಡಿ ಹೊರಗಡೆ ಇರೋ ಎಕ್ಸ್ಟ್ರಾ ಹಿಟ್ಟನ್ನು ನೀಟಾಗಿ ತೆಗಿಬೇಕು. ಮೌಲ್ಡ್ನಲ್ಲಿ ಮಾಡಿಕೊಂಡ್ರೆ ಎಲ್ಲ ಕರ್ಜಿಕಾಯಿ ಒಂದೇ ಶೇಪ್ ಇರುತ್ತೆ ಅಂತ ಯೂಸ್ ಮಾಡ್ತಾರೆ. ಮೌಲ್ಡ್ ಇದ್ದವರು ಈ ರೀತಿ ಮಾಡ್ಕೊಳ್ಬೋದು. ಮೌಲ್ಡ್ ಇಲ್ಲದೆ ಇರೋರು ಯಾವ ರೀತಿ ಮಾಡ್ಕೊಳ್ಬೋದು ಅಂತಲೂ ಕೂಡ ತೋರಿಸ್ತೀನಿ. ಈಗ ನೋಡಿ, ಮೌಲ್ಡ್ನಲ್ಲಿ ಮಾಡಿದ್ದಕ್ಕೆ ಕರ್ಜಿಕಾಯಿ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ.
ಈಗ ಮೌಲ್ಡ್ ಇಲ್ಲದೆ ಇರೋರು ಉಚ್ಕೊಂಡಿರೋ ಎಲೆ ಕಾರ್ನರ್ ಫುಲ್ ನೀರನ್ನು ಸವರಿ 1.5 ಟೇಬಲ್ ಸ್ಪೂನಷ್ಟು ರೆಡಿ ಮಾಡ್ಕೊಂಡಿರೋ ಸ್ಟಫಿಂಗ್ನ ಹಾಕಿ ಎಲೆನ ಫೋಲ್ಡ್ ಮಾಡಿ ಕಾರ್ನರ್ ಪೂರ್ತಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಎಣ್ಣೆಗೆ ಹಾಕಿದ ತಕ್ಷಣ ಓಪನ್ ಆಗಿಬಿಡತ್ತೆ. ನೋಡಿ, ಈ ರೀತಿ ಮಾಡಿಕೊಂಡು ಕರಿಲಿಕ್ಕೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಕೊಳ್ಬೇಕು. ಈಗ ಕಾದಿರೋ ಎಣ್ಣೆನ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದೊಂದಾಗಿ ಹಾಕಿ ಲೈಟ್ ಗೋಲ್ಡನ್ ಬ್ರೌನ್ ಆಗೋ ತನಕ ಎರಡೂ ಸೈಡ್ ಒಂದೊಂದಾಗಿ ತಿರುವಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ನಲ್ಲಿ ಕರಿಬೇಡಿ, ಇದು ಬೇಗ ಫ್ರೈ ಆಗಿಬಿಡತ್ತೆ. ಆದ್ದರಿಂದ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಲೈಟ್ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ತುಂಬಾ ಗರಿಗರಿಯಾದ ಅಷ್ಟೇ ರುಚಿಯಾದ ಬೆಲ್ಲದ ಕರ್ಜಿಕಾಯಿ ರೆಡಿ ಆಗತ್ತೆ. ತುಂಬಾ ರುಚಿಯಾಗಿರುತ್ತೆ, ಹಾಗೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ನೀವು ಕೂಡ ಈ ಹಬ್ಬಕ್ಕೆ ಮಾಡ್ಕೊಳ್ಳಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ಬೆಲ್ಲದ ಕರ್ಜಿಕಾಯಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.